ನಮಸ್ಕಾರ ಸ್ನೇಹಿತರೆ, ಕನ್ನಡ ರಾಶಿ ಭವಿಷ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು 2026ರ ಜುಲೈ 7 ಮಂಗಳವಾರ. ಇಂದು ನಿಮ್ಮ ರಾಶಿಗೆ ಹೇಗಿರಲಿದೆ? ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ? ಯಾವ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು? ಹಾಗೆಯೇ ಇಂದು ಯಾವ ದೇವರ ಪೂಜೆ ಮಾಡಿದರೆ ಶುಭ, ಏನು ಮಾಡಿದರೆ ಒಳ್ಳೆಯದು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಂದಿನ ಪಂಚಾಂಗ ಸೂರ್ಯೋದಯ ಬೆಳಿಗ್ಗೆ 5:59, ಸೂರ್ಯಾಸ್ತ ಸಂಜೆ 6:50, ಚಂದ್ರೋದಯ ರಾತ್ರಿ 11:58, ಚಂದ್ರಾಸ್ತ ಬೆಳಿಗ್ಗೆ 11:49 ತಿಥಿ, ಕೃಷ್ಣ ಸಪ್ತಮಿ ಮಧ್ಯಾಹ್ನದವರೆಗೆ, ನಂತರ ಅಷ್ಟಮಿ ಆರಂಭ. ನಕ್ಷತ್ರ ಉತ್ತರ ಭಾದ್ರಪದ ನಂತರ ರೇವತಿ. ಯೋಗ ಶೋಭನ ಯೋಗ. ಕರ್ಣ ಭವ ನಂತರ ಬಾಲವ. ರಾಹುಕಾಲ ಮಧ್ಯಾಹ್ನ 3:37 ಸಂಜೆ 5:13 ಶುಭ ಸಮಯ ಬೆಳಿಗ್ಗೆ 9 ರಿಂದ 11 ಹಾಗೂ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:59 12:50 ಇಂದು ಮಂಗಳವಾರವಾಗಿರುವುದರಿಂದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ಭಕ್ತಿಯಿಂದ ಪೂಜಿಸುವುದು ಅತ್ಯಂತ ಶುಭಕರವೆಂದು ನಂಬಲಾಗಿದೆ. ಭಕ್ತಿಯಿಂದ ಓಂ ಹನುಮತೇ ನಮಃ ಅಥವಾ ಓಂ ಸರ್ವನಭವಾಯ ನಮಃ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿದರೆ ಧೈರ್ಯ, ಆತ್ಮವಿಶ್ವಾಸ ಹಾಗೂ ಕಾರ್ಯಸಿದ್ಧಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಇಂದು ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಾಗಿದ್ದು ಮಧ್ಯಾಹ್ನದ ನಂತರ ಅಷ್ಟಮಿ ತಿಥಿ ಆರಂಭವಾಗುತ್ತದೆ. ಈ ದಿನ ದೇವರ ಆರಾಧನೆ, ದಾನ ಧರ್ಮ, ಹಿರಿಯರ ಆಶೀರ್ವಾದ ಪಡೆಯುವುದು ಹಾಗೂ ಸತ್ಕಾರ್ಯಗಳನ್ನು ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಯಾವುದೇ ವಿಳಂಬ ಮಾಡದೆ ಇಂದಿನ ರಾಶಿ ಭವಿಷ್ಯವನ್ನು ಆರಂಭಿಸೋಣ. ಮೇಷರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಾಣುವಿರಿ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಹಣಕಾಸಿನ ಸ್ಥಿತಿಯು ಉತ್ತಮವಾಗಿರಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಆರೋಗ್ಯವು ಉತ್ತಮವಾಗಿರುತ್ತದೆ. ನಕ್ಷತ್ರ ಅಶ್ವಿನಿ, ಭರಣಿ, ಕೃತಿಕ ಮೊದಲನೇ ಪಾದ. ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು. ಶುಭ ಸಮಯ ಬೆಳಿಗ್ಗೆ 9:00 ರಿಂದ 11:00 ಎಚ್ಚರಿಕೆ ಸಮಯ ಮಧ್ಯಾಹ್ನ 2:30 ರಿಂದ 4:00 ಇಂದು ಶ್ರೀ ಆಂಜನೇಯ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಅನ್ನದಾನ ಮಾಡಿದರೆ ಅದೃಷ್ಟ ಹೆಚ್ಚಾಗಿ ಶುಭ ಫಲ ದೊರೆಯುವ ಸಾಧ್ಯತೆ ಇದೆ. ವೃಷಭ ರಾಶಿ. ಇಂದು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಕಾಣುವಿರಿ. ಉದ್ಯೋಗದಲ್ಲಿ ಹಿರಿಯರ ಸಹಕಾರ ಸಿಗಲಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಲಾಭದ ಅವಕಾಶಗಳು ದೊರೆಯಬಹುದು. ಕುಟುಂಬದವರೊಂದಿಗೆ ಸಂತೋಷದಿಂದ ಸಮಯ ಕಳೆಯುವಿರಿ. ಅನಗತ್ಯ ಖರ್ಚನ್ನು ನಿಯಂತ್ರಿಸಿದರೆ ಇನ್ನಷ್ಟು ಲಾಭವಾಗಲಿದೆ. ನಕ್ಷತ್ರ ಕೃತಿಕಾ 2ನೇ, 3ನೇ, 4ನೇ ಪಾದ. ರೋಹಿಣಿ, ಮೃಗಶಿರ 1ನೇ, 2ನೇ ಪಾದ. ಶುಭ ಸಂಖ್ಯೆ 6. ಶುಭ ಬಣ್ಣ ಬಿಳಿ. ಶುಭ ಸಮಯ ಬೆಳಿಗ್ಗೆ 10:30 ರಿಂದ ಮಧ್ಯಾಹ್ನ 12:00 ಎಚ್ಚರಿಕೆ ಸಮಯ ಸಂಜೆ 4 ರಿಂದ 5:30 ಇಂದು ಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಬಡವರಿಗೆ ಆಹಾರ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಮಿಥುನ ರಾಶಿ. ಇಂದು ನಿಮ್ಮ ಕನಸುಗಳು ನನಸಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ವ್ಯಾಪಾರದಲ್ಲಿ ಉತ್ತಮ ಆದಾಯ ಬರಲಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ದೊರೆಯಲಿದೆ. ದೂರದ ಪ್ರಯಾಣದ ಯೋಗವು ಕಂಡುಬರುತ್ತದೆ. ನಕ್ಷತ್ರ ಮೃಗಶಿರ 3-4ನೇ ಪಾದ. ಆರ್ದ್ರ, ಪುನರ್ವಸು 1, 2, 3ನೇ ಪಾದ. ಶುಭ ಸಂಖ್ಯೆ 5. ಶುಭ ಬಣ್ಣ ಹಸಿರು. ಶುಭ ಸಮಯ ಬೆಳಿಗ್ಗೆ 8:30 ದಿಂದ 10:00 ಎಚ್ಚರಿಕೆ ಸಮಯ ಸಂಜೆ 6 ನಂತರ. ಇಂದು ಶ್ರೀ ಗಣೇಶನ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನು ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಕರ್ಕಾಟಕ ರಾಶಿ. ಇಂದು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಕಂಡುಬರಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸುವುದು ಉತ್ತಮ. ಕುಟುಂಬದವರ ಸಲಹೆಯಿಂದ ಸಮಸ್ಯೆಗಳು ಪರಿಹಾರವಾಗಲಿವೆ. ಆರೋಗ್ಯದ ಕಡೆ ಗಮನ ಹರಿಸಿ. ನಕ್ಷತ್ರ ಪುನರ್ವಸು 4ನೇ ಪಾದ. ಪುಷ್ಯ, ಆಶ್ಲೇಷ.
ಶುಭ ಸಂಖ್ಯೆ 2. ಶುಭ ಬಣ್ಣ ಬಿಳಿ. ಶುಭ ಸಮಯ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಮಧ್ಯಾಹ್ನ 3ರಿಂದ 5ರವರೆಗೆ. ಇಂದು ಪರಮೇಶ್ವರನ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಪಕ್ಷಿಗಳಿಗೆ ಧಾನ್ಯ ಹಾಕಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಸಿಂಹರಾಶಿ, ಇಂದು ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆಯಲಿದೆ. ಉದ್ಯೋಗದಲ್ಲಿ ಹಿರಿಯರ ಮೆಚ್ಚುಗೆ ಸಿಗಲಿದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮ ದಿನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ನಕ್ಷತ್ರ ಮಖ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, 1ನೇ ಪಾದ. ಶುಭ ಸಂಖ್ಯೆ 1. ಶುಭ ಬಣ್ಣ ಕಿತ್ತಲೆ. ಶುಭ ಸಮಯ ಬೆಳಿಗ್ಗೆ 9 ಗಂಟೆ 30 ನಿಮಿಷರಿಂದ 11 ಗಂಟೆ 30 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಸಂಜೆ 5 ಗಂಟೆ 30 ನಿಮಿಷರಿಂದ 6 ಗಂಟೆ 30 ನಿಮಿಷರವರೆಗೆ. ಇಂದು ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಕನ್ಯಾ ರಾಶಿ, ಇಂದು ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ. ನಕ್ಷತ್ರ ಉತ್ತರ ಫಲ್ಗುಣಿ, 2, 3, 4ನೇ ಪಾದ. ಹಸ್ತ ಚಿತ್ರ, 1, 2ನೇ ಪಾದ. ಶುಭ ಸಂಖ್ಯೆ 5. ಶುಭ ಬಣ್ಣ ಹಸಿರು. ಶುಭ ಸಮಯ ಬೆಳಿಗ್ಗೆ 8ರಿಂದ 9 ಗಂಟೆ 30 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ 3 ಗಂಟೆಯವರೆಗೆ. ಇಂದು ಶ್ರೀ ಮಹಾಗಣಪತಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನು ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ತುಲಾರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯಲಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿದೆ. ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಪ್ರಯೋಜನಕಾರಿಯಾಗಬಹುದು. ನಕ್ಷತ್ರ ಚಿತ್ರ, 3, 4ನೇ ಪಾದ. ಸ್ವಾತಿ, ವಿಶಾಖ, 1, 2, 3ನೇ ಪಾದ. ಶುಭ ಸಂಖ್ಯೆ 6. ಶುಭ ಬಣಹೆ ಗಾರು. ಶುಮಣ್ಣ ಗುಲಾಬಿ. ಶುಭ ಸಮಯ ಬೆಳಿಗ್ಗೆ 10ರಿಂದ 11 ಗಂಟೆ 30 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಸಂಜೆ 4 ಗಂಟೆ 30 ನಿಮಿಷರಿಂದ 6ರವರೆಗೆ. ಇಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಬಡವರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ, ಇಂದು ಅನಗತ್ಯ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ. ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದಾಗಲಿದೆ. ನಕ್ಷತ್ರ ವಿಶಾಖ, 4ನೇ ಪಾದ. ಅನುರಾಧ, ಜ್ಯೇಷ್ಠ. ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು. ಶುಭ ಸಮಯ ಬೆಳಿಗ್ಗೆ 9ರಿಂದ 10 ಗಂಟೆ 30 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಮಧ್ಯಾಹ್ನ 2ರಿಂದ 4ರವರೆಗೆ. ಇಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಆಹಾರ ನೀಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಧನುರಾಶಿ, ಇಂದು ಅದೃಷ್ಟ ನಿಮ್ಮ ಪರವಾಗಿರಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಅವಕಾಶ ದೊರೆಯಬಹುದು. ವ್ಯಾಪಾರದಲ್ಲಿ ಉತ್ತಮ ಆದಾಯ ಬರಲಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಫಲ ಸಿಗಲಿದೆ. ಕುಟುಂಬದಲ್ಲಿ ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆ ಇದೆ. ನಕ್ಷತ್ರ ಮೂಲ, ಪೂರ್ವಾಷಾಢ, ಉತ್ತರಾಷಾಢ, 1ನೇ ಪಾದ. ಶುಭ ಸಂಖ್ಯೆ 3. ಶುಭ ಬಣ್ಣ ಹಳದಿ. ಶುಭ ಸಮಯ ಬೆಳಿಗ್ಗೆ 8 ಗಂಟೆ 30 ನಿಮಿಷರಿಂದ 10 ಗಂಟೆ 30 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಸಂಜೆ 5ರಿಂದ 6 ಗಂಟೆ 30 ನಿಮಿಷರವರೆಗೆ. ಇಂದು ಶ್ರೀ ದತ್ತಾತ್ರೇಯ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ದೇವಾಲಯದಲ್ಲಿ ಬಾಳೆಹಣ್ಣು ಅಥವಾ ಕಡಲೆಕಾಳು ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಮಕರ ರಾಶಿ, ಇಂದು ನೀವು ಕೈಗೊಂಡಿರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಹಾಗೂ ಹೊಸ ಜವಾಬ್ದಾರಿಗಳು ಸಿಗಬಹುದು. ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಯಾಗಬಹುದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ನಕ್ಷತ್ರ ಉತ್ತರಾಷಾಢ, 2, 3, 4ನೇ ಪಾದ. ಶ್ರವಣ, ಧನಿಷ್ಠ, 1, 2ನೇ ಪಾದ. ಶುಭ ಸಂಖ್ಯೆ 8. ಶುಭ ಬಣ್ಣ ನೀಲಿ. ಶುಭ ಸಮಯ ಬೆಳಗ್ಗೆ 9 ಗಂಟೆ 30 ನಿಮಿಷದಿಂದ 11ರವರೆಗೆ. ಎಚ್ಚರಿಕೆ ಸಮಯ ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ 3ರವರೆಗೆ.
ಇಂದು ಶ್ರೀ ಶನೇಶ್ವರ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಬಡವರಿಗೆ ಕಪ್ಪು ಎಳ್ಳು ಅಥವಾ ಆಹಾರ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಕುಂಭರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಪ್ರಗತಿ ಕಾಣುವಿರಿ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಸ್ನೇಹಿತರ ಸಹಕಾರದಿಂದ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳಲಿವೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ನಕ್ಷತ್ರ: ಧನಿಷ್ಠ 3, 4ನೇ ಪಾದ. ಶತಭಿಷ, ಪೂರ್ವಭಾದ್ರ 1, 2, 3ನೇ ಪಾದ. ಶುಭ ಸಂಖ್ಯೆ 4. ಶುಭ ಬಣ್ಣ ಆಕಾಶ, ನೀಲಿ. ಶುಭ ಸಮಯ ಬೆಳಿಗ್ಗೆ 10 ರಿಂದ 11 ಗಂಟೆ 30 ನಿಮಿಷರವರೆಗೆ. ಎಚ್ಚರಿಕೆ ಸಮಯ ಸಂಜೆ 4 ಗಂಟೆ 30 ನಿಮಿಷರಿಂದ 6ರವರೆಗೆ. ಇಂದು ಶ್ರೀ ಆಂಜನೇಯ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಪಕ್ಷಿಗಳಿಗೆ ನೀರು ಅಥವಾ ಧಾನ್ಯ ಇಟ್ಟರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಮೀನರಾಶಿಯಿಂದ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಉದ್ಯೋಗದಲ್ಲಿ ಸಾಮಾನ್ಯ ಪ್ರಗತಿ ಕಂಡುಬರುತ್ತದೆ. ಕುಟುಂಬದವರ ಸಲಹೆಯನ್ನು ಪಡೆದು ಮುಂದುವರಿದರೆ ಉತ್ತಮ ಫಲ ಸಿಗಲಿದೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ನಕ್ಷತ್ರ: ಪೂರ್ವಭಾದ್ರ 4ನೇ ಪಾದ, ಉತ್ತರ ಭಾದ್ರ, ರೇವತಿ. ಶುಭ ಸಂಖ್ಯೆ 7. ಶುಭ ಬಣ್ಣ ಹಳದಿ. ಶುಭ ಸಮಯ ಬೆಳಿಗ್ಗೆ 8 ಗಂಟೆ 30 ನಿಮಿಷರಿಂದ 10ರವರೆಗೆ. ಎಚ್ಚರಿಕೆ ಸಮಯ ಸಂಜೆ 5 ರಿಂದ 6 ಗಂಟೆ 30 ನಿಮಿಷರವರೆಗೆ. ಇಂದು ಶ್ರೀ ದತ್ತಾತ್ರೇಯ ಸ್ವಾಮಿಯ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಇಂದು ಬಡವರಿಗೆ ಹಣ್ಣು ಅಥವಾ ಆಹಾರ ದಾನ ಮಾಡಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಇಂದಿನ ಅದೃಷ್ಟದ ರಾಶಿಗಳು: ಮೇಷ, ಮಿಥುನ, ಸಿಂಹ, ತುಲಾ, ಧನು, ಕುಂಭ. ಸ್ವಲ್ಪ ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು: ಕರ್ಕಾಟಕ, ವೃಶ್ಚಿಕ, ಮೀನ. ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕಾಮೆಂಟಲ್ಲಿ ಜೈ ಹನುಮಾನ್ ಎಂದು ತಪ್ಪದೇ ಬರೀರಿ. ಜೊತೆಗೆ ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಪ್ರತಿದಿನದ ರಾಶಿ ಭವಿಷ್ಯ, ಪಂಚಾಂಗ ಹಾಗೂ ಜ್ಯೋತಿಷ್ಯ ಮಾಹಿತಿಗಾಗಿ ಕನ್ನಡ ರಾಶಿ ಭವಿಷ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.